ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಇತ್ತ ಭಾರ್ಗವನ ಸ್ಥಿತಿ ಕೂಡ ಅವರಂತೆಯೇ ಆಗಿತ್ತು. ಕೋಣೆಗೆ ಬಂದವ ಮಂಚದ ತುದಿಗೆ ಕುಳಿತಿದ್ದ, ಕೈಗಳಲ್ಲಿ ಮುಖ ಹುದುಗಿಸಿಕೊಂಡು. ತಲೆ ದಿಮ್ ಎಂದಿತ್ತು ಒಂದೇ ಬಾರಿಗೆ. ತಾನು ಏನು ಆಗಬಾರದೆಂದು ಅಪೇಕ್ಷಿಸಿದ್ದನೋ ಅದೇ ಆಗಿತ್ತಲ್ಲ. ಅವನಿಗಿದ್ದ ಆತಂಕ ಇನ್ನೂ ಹೆಚ್ಚಾಗಿತ್ತು ಈಗ. ಕೋಣೆಗೆ ಬಂದ ಪೂರ್ಣ ಅವನ ಪಕ್ಕದಲ್ಲಿ ಬಂದು ಕುಳಿತು, ಭಾರ್ಗವ್ ಎಂದಳು ಮೆತ್ತಗೆ. ಲೀವ್ ಮಿ ಅಲೋನ್ ಪೂರ್ಣ ಎಂದ ತಲೆ ಎತ್ತದೆ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ ಭಾರ್ಗವ್, ಸಮಾಧಾನ ಮಾಡ್ಕೊಳ್ಳಿ ಎಂದಳು ಅವನ ಕೈ ಹಿಡಿದು. ಅವ ಮಾತನಾಡಲಿಲ್ಲ. ಅವನ ಕೈ ಸರಿಸಿ ಮೊಗವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ದಿಟ್ಟಿಸಿದಳು. ಹೇಳಲಾಗದಷ್ಟು ನೋವಿತ್ತು ಅವನ ಕಣ್ಣುಗಳಲ್ಲಿ. ಅವನಲ್ಲಿನ ಆತಂಕವನ್ನು ಅವನ ಮೊಗಭಾವವೇ ಹೇಳುತ್ತಿತ್ತು. ಇಷ್ಟೊಂದು ಕೋಪ ಯಾಕೆ ನಿಮಗೆ ಕೇಳಿದಳು ಪ್ರೀತಿಯಿಂದ. ಅವಳ ಕೈಗಳನ್ನು ತನ್ನ ಕೈಗಳಲ್ಲಿ ಬಿಗಿ ಹಿಡಿದವ. ಅಮ್ಮ ಯಾವಾಗಲೂ ನನ್ನನ್ನು ತಪ್ಪಾಗಿ ತಿಳ್ಕೊತಾರೆ ಪೂರ್ಣ, ಆದರೆ ನಾನೇನೂ ತಪ್ಪು ಮಾಡಿಲ್ಲ. ಆಗಿರೋ ತಪ್ಪನ್ನು ಸರಿಪಡಿಸೋದಕ್ಕೆ ನೋಡ್ತಿದ್ದೀನಿ ಅಷ್ಟೇ ಎಂದ ಭಾವುಕನಾಗಿ. ಈಗವನಿಗೆ ಸಾಂತ್ವನ ಹೇಳಲು ಇದ್ದದ್ದು ಅವಳೇ. ಅದೆಲ್ಲ ಮಾತು ಬೇಡ ಈಗ, ಮೊದಲು ನೀವು ಸಮಾಧಾನ ಮಾಡ್ಕೊಳ್ಳಿ ಎಂದವಳು ಎದ್ದು ಟೇಬಲ್ ಬಳಿ ಬಂದು ಅವನಿಗೆ ಗ್ಲಾಸ್ ನೀರು ಕೊಟ್ಟಳು. ಅವ ನೀರು ಕುಡಿದು ಸಮಾಧಾನವಾದ ತುಸು. ಮತ್ತವನ ಪಕ್ಕದಲ್ಲಿ ಬಂದು ಕುಳಿತವಳು. ಮಲ್ಕೋತೀರಾ ಎಂದು ಕೇಳಿದಳು. ಇಲ್ಲ ಎಂಬಂತೆ ತಲೆ ಆಡಿಸಿದವ ಅವಳ ಕೈಗಳನ್ನು ಮತ್ತೆ ತನ್ನ ಕೈಗಳಲ್ಲಿ ಹಿಡಿದು, ನಿನಗೆ ನನ್ನ ಮೇಲೆ ಕೋಪ ಇಲ್ಲ ತಾನೇ ಪೂರ್ಣ ಎಂದು ಕೇಳಿದ. ಅವಳಿಂದ ದೂರವಾಗುವ ಅವನ ಭಯ ಕಡಿಮೆ ಆಗಿರಲೇ ಇಲ್ಲ ಇನ್ನು. ನಾನು ಯಾಕೆ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳಿ ಕೇಳಿದವಳು ಮಗುವನ್ನು ಸಮಾಧಾನ ಪಡಿಸುವಂತೆ ಅವನನ್ನು ಸಂಭಾಳಿಸುತ್ತಿದ್ದಳು, ಪ್ರೀತಿಯಿಂದ ಮಾತನಾಡುತ್ತಾ. ಅವಳ ಪ್ರೀತಿಯ ಮಾತುಗಳಿಗೆ ಚೂರು ಧೈರ್ಯಗೊಂಡ ಭಾರ್ಗವ್ ಅವಳ ಮಡಿಲಲ್ಲಿ ತಲೆಯಿಟ್ಟು ಮಲಗಿದವನೇ ಅವಳ ಕೈಯನ್ನು ಹಿಡಿದು ಅವಳನ್ನೇ ದಿಟ್ಟಿಸಿದ. ಅವಳು ಜೊತೆಗಿದ್ದರೆ ಸಾಕವನಿಗೆ. ಏನೊಂದು ಮಾತನಾಡದ ಪೂರ್ಣ ಅವನ ಮನಸ್ಥಿತಿ ಅರಿತಳು. ಅವನ ಮನದಲ್ಲಿ ಏನೋ ಆತಂಕವಿದೆ ಎಂಬುದು ಅವಳಿಗೆ ಚೆನ್ನಾಗಿ ಅರ್ಥವಾಯಿತು. ಇಲ್ಲದಿದ್ದರೆ ಹೀಗೆಲ್ಲ ಹೆದರಿ ವರ್ತಿಸುವವನೇ ಅಲ್ಲವಲ್ಲ ಅವ. ಪೂರ್ಣ, ನಾನು ಅವತ್ತು ಮನೆಗೆ ಲೇಟಾಗಿ ಬಂದಿದ್ನಲ್ಲ, ಅಂದರೆ ಆಯು ಮತ್ತು ಅಮೃತ ಆಶ್ರಮಕ್ಕೆ ಹೋಗಿದ್ರಲ್ಲ ಅವತ್ತೇ. ನಾನು ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಸ್ವಲ್ಪ ಕೆಲಸ ಇತ್ತು. ಆದರೆ ನಾನೇನು ತಪ್ಪು ಮಾಡಿಲ್ಲ ಪೂರ್ಣ. ಸ್ವಲ್ಪ ಸಮಯ ಕೊಡು, ಎಲ್ಲನೂ ಹೇಳ್ತೀನಿ, ನನ್ನನ್ನು ನಂಬು ಪೂರ್ಣ ಎಂದವನ ಮನದಲ್ಲಿ ಅವಳು ಶರಾವತಿಯವರಂತೆ ರೇಗುವಳೇನೋ ಎಂಬ ಭಯವಿತ್ತು. ನಾನು ನಿನ್ನನ್ನು ನಂಬ್ತೀನಿ ಭಾರ್ಗವ್. ನೀನು ಬೆಂಗಳೂರಿಗೆ ಹೋಗಿದ್ದನ್ನು ನನ್ನ ಹತ್ರ ಹೇಳದೇ ಇರಬಹುದು. ಹಾಗಂತ ನನಗೆ ನಿನ್ನ ಮೇಲೆ ಕೋಪ ಇಲ್ಲ. ಮುಂದೆ ಎಲ್ಲನೂ ಗೊತ್ತಾಗುತ್ತೆ, ಸಮಯ ಕೊಡಿ ಅಂತ ಹೇಳಿದೆ ಅಲ್ವಾ, ಆ ಸಮಯ ಕೊಡ್ತೀನಿ ನಾನು ನಿನಗೆ. ನೀನು ತಪ್ಪು ಮಾಡಿರೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ಎಂದವಳಿಗೆ ಅವನ ಮೇಲೆ ನಂಬಿಕೆ ಇತ್ತು. ಅವ ಮೊದಲೆಲ್ಲ ತನ್ನ ವಿಷಯದಲ್ಲಿ ತಪ್ಪಾಗಿ ನಡೆದುಕೊಂಡಿದ್ದ ನಿಜ. ಆದರೆ ಅದಕ್ಕೆ ಕಾರಣ ಸ್ವಪ್ನ ಆಗಿದ್ದಳೆ ಹೊರತು ಅವನಲ್ಲ. ಅದು ಬಿಟ್ಟರೆ ಅವನೆಂದು ಇನ್ನೊಬ್ಬರಿಗೆ ನೋವು ಕೊಟ್ಟು ನೋಡುವವನಲ್ಲ. ತನ್ನ ಜೊತೆಯೂ ಹಠಕ್ಕೆ ಇಳಿದಿದ್ದ ನಿಜ. ಆದರೆ ತಾನು ನೋವಲ್ಲಿದ್ದಾಗ, ತನಗೆ ಅನ್ಯಾಯ ಆದಾಗಲೆಲ್ಲ ಅವನೇ ಜೊತೆಗಿದ್ದದ್ದು. ಹಾಗಾಗಿ ಅವನ ಮೇಲೆ ನಂಬಿಕೆ ಅವಳಿಗೆ. ಅದರಲ್ಲೂ ಮದುವೆಯ ನಂತರ ಅವ ಕ್ಷಮೆ ಕೇಳಿದನಲ್ಲ, ಆಗಿನಿಂದಲೇ ಅವನ ಗುಣದ ಪರಿಚಯ ಆಗಿತ್ತವಳಿಗೆ. ಇನ್ನವನು ಪ್ರೀತಿ ಹೇಳಿದಾಗ ಅವನ ಮೇಲೆ ನಂಬಿಕೆ ಹೆಚ್ಚಾಗಿತ್ತೇ ಹೊರತು ಎಂದೂ ನಂಬಿಕೆ ಕಳೆದುಕೊಂಡವಳಲ್ಲ ಪೂರ್ಣ. ಅವಳ ಮಾತುಗಳನ್ನು ಕೇಳಿ ಹಿಡಿದಿದ್ದ ಅವಳ ಕೈಯನ್ನು ತನ್ನೆದೆಗೆ ಒತ್ತಿದ ಭಾರ್ಗವ್. ಥ್ಯಾಂಕ್ ಯು ಪೂರ್ಣ, ನನ್ನ ಮೇಲೆ ನಂಬಿಕೆ ಇಟ್ಟಿರೋದಕ್ಕೆ ಎಂದ. ಅವಳು ಮಾತನಾಡಲಿಲ್ಲ. ಅವನು ಮೌನಿಯಾದ. ಅವ ಸುಧಾರಿಸಿಕೊಳ್ಳಲಿ ಎಂದು ಪೂರ್ಣ ಮಾತನಾಡದೆ ಕುಳಿತರೆ ಅವ ತನ್ನ ಮನದಲ್ಲೇ ಗೊಂದಲಕ್ಕೆ ಬಿದ್ದಿದ್ದ. ಪೂರ್ಣ ಮುಂದೆ ಎಲ್ಲನೂ ಹೇಳಿ ಮನಸ್ಸನ್ನು ಹಗುರ ಮಾಡ್ಕೊಂಡು ಬಿಡ್ಲಾ? ಸತ್ಯ ಹೇಳಿದ್ರೆ ಅವಳು ನನ್ನನ್ನು ಅರ್ಥ ಮಾಡ್ಕೋತಾಳೆ ಎಂದು ಒಮ್ಮೆ ಯೋಚಿಸಿದರೆ, ಇಲ್ಲ ಅವಳು ಅಮ್ಮನ ಹಾಗೆ ಕೋಪ ಮಾಡ್ಕೊಂಡು ಬಿಟ್ರೆ ಎಂದು ಮತ್ತೊಮ್ಮೆ ಯೋಚನೆ ಹೊಳೆದಾಗ ಹಿಡಿದಿದ್ದ ಪೂರ್ಣಳ ಕೈ ಹಿಡಿತ ಬಿಗಿ ಮಾಡಿದ. ಏನಾಯಿತು ಭಾರ್ಗವ್ ಕೇಳಿದಳು ಪೂರ್ಣ ಅವನ ಹಿಡಿತ ಅರಿವಿಗೆ ಬಂದಾಗ. ಏನಿಲ್ಲ ಎಂದ. ಮತ್ತೊಂದು ಕೈಯಿಂದ ಅವನ ತಲೆ ಸವರುತ್ತಾ ಕುಳಿತವಳು. ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀರಾ ಭಾರ್ಗವ್ ಎಂದಳು.
ಎಂದನಷ್ಟೇ. ನಿಮ್ಮ ಮನಸ್ಸಲ್ಲಿ ಏನೋ ಆತಂಕ ಇದೆ, ಅದು ಈಗ ಎಲ್ರಿಗೂ ಗೊತ್ತಾಗಿದೆ ಅಂದಮೇಲೆ ಎಲ್ರಿಗೂ ಅದು ಏನು ಅಂತ ತಿಳ್ಕೊಳ್ಳೋ ಕುತೂಹಲ ಇದ್ದೇ ಇರುತ್ತೆ. ಇದರಲ್ಲಿ ನಾನು ಹೊರತಲ್ಲ, ಆದರೆ ಅತ್ತೆಗೆ ಅದು ಏನು ಅಂತ ತಿಳ್ಕೊಳ್ಳೋದ್ರ ಜೊತೆಗೆ ಅದರಿಂದ ನಿಮಗೆ ತೊಂದರೆ ಆಗುತ್ತೇನೋ ಅನ್ನೋ ಆತಂಕ ಕೂಡ ಇದೆ. ಅದಕ್ಕೆ ಅವರು ನಿಮಗೆ ಅಷ್ಟೊಂದು ಒತ್ತಾಯ ಮಾಡಿದ್ದು. ಅದನ್ನು ಅಷ್ಟೊಂದು ಕೋಪದಿಂದ ಹೇಳಿ ಅವರಿಗೆ ನೋವಾಗೋ ಥರ ನೀವು ಚೀರೋ ಅವಶ್ಯಕತೆಯೇ ಇರಲಿಲ್ಲ ಎಂದವಳು ಪ್ರೀತಿಯಿಂದ ಅವನಿಗೆ ಅವನ ಕೋಪದ ನಷ್ಟಗಳನ್ನು ಅರ್ಥ ಮಾಡಿಸುತ್ತಿದ್ದಳು. ನಾನು ಅವರಿಗೆ ನನ್ನ ಆತಂಕನ ಹೇಳದೇ ಇರೋದಿಲ್ಲ ಪೂರ್ಣ, ಆದರೆ ಸ್ವಲ್ಪ ಸಮಯ ಬೇಕು ಅಂತ ಕೇಳಿದೆ ಅಷ್ಟೇ. ಯಾಕಂದರೆ ನನಗಿರೋ ಆತಂಕ ಅವ್ರಿಗೂ ಆತಂಕನೇ ಅಲ್ವಾ. ಆಯು ಮತ್ತು ನಿನಗೂ ಟೆನ್ಷನ್ ಅಲ್ವಾ. ನನಗಿರೋ ಟೆನ್ಷನ್ ಆತಂಕನ ನಿಮಗೆಲ್ಲ ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳದೆ ಹೇಳು ಅಂತ ಹಠ ಮಾಡಿದ್ರೆ ನನಗೆ ಕೋಪ ಬರೋದಿಲ್ವಾ ಎಂದವ ತನ್ನ ಮನವನ್ನು ನಿಧಾನವಾಗಿ ತಹಬದಿಗೆ ತರುತ್ತಿದ್ದ. ನಿಮಗೆ ಹೇಗೆ ನಮ್ಮ ಮೇಲೆ ಕಾಳಜಿ ಇದೆಯೋ ಹಾಗೆ ನಮಗೂ ನಿಮ್ಮ ಮೇಲೆ ಕಾಳಜಿ ಇದೆ. ನಿಮ್ಮ ಮನಸ್ಸಲ್ಲಿರೋ ಆತಂಕ ನನಗೆ ಮೊದಲು ಅರ್ಥ ಆಗಲಿಲ್ಲ, ಆದರೆ ಅತ್ತೆದು ಹೆತ್ತ ಕರಳು ಬೇಗ ಅರಿಯುತ್ತೆ. ನನ್ನ ಮಗ ಒಬ್ಬನೇ ಮನಸ್ಸಲ್ಲಿ ಎಲ್ಲನೂ ಇಟ್ಕೊಂಡು ನೋವು ಅನುಭವಿಸಿದಾನಲ್ಲ ಅನ್ನೋ ಸಂಕಟ ಅವ್ರ ಒಡ್ಲಲ್ಲಿ ಇರುತ್ತೆ ಭಾರ್ಗವ್. ಹಾಗಾಗಿ ಅವರು ನಿಮಗೆ ಏನು ಅಂತ ಹೇಳೋದಕ್ಕೆ ಅಷ್ಟೊಂದು ಒತ್ತಾಯ ಮಾಡಿದ್ದಾರೆ ಅಷ್ಟೇ ಎಂದವಳು ಶರಾವತಿಯವರ ಸಂಕಟವನ್ನು ಅವನಿಗೆ ಅರ್ಥ ಮಾಡಿಸಿದಳು. ಹಾಂ, ಅದ್ರ ಜೊತೆಗೆ ನನ್ನಿಂದ ಎಲ್ಲಿ ಮತ್ತೆ ತಪ್ಪಾಗುತ್ತೋ ಅನ್ನೋ ಭಯ ಅವರಿಗೆ ಎಂದ. ನೋಡಿ, ನಿಮಗೆ ಗೊತ್ತಿದೆ ಎಲ್ಲ, ಆದರೂ ಯಾಕೆ ಅಷ್ಟೊಂದು ಕೋಪ ಮಾಡಿಕೊಂಡು ರೇಗಾಡೋದು ನೀವು ಎಂದಳು. ನನಗೆ ನನ್ನ ಮುಂದೆ ಯಾರಾದರೂ ಹಠಕ್ಕೆ ನಿಂತ್ಕೊಂಡ್ರೆ ಕೋಪ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಈ ಕೋಪ ಯಾರೋ ನಿಂತ್ಕೊಂಡ್ರೆ ಇರಬೇಕು ಭಾರ್ಗವ್, ಹೆತ್ತ ತಾಯಿ ಮುಂದೆ ಅಲ್ಲ. ಅವರು ನಿನ್ನನ್ನು ಹೆತ್ತು ಸಾಕಿದ್ದಾರೆ. ನಿನ್ನ ತಂದೆ ತೀರ್ಕೊಂಡಾಗ ಇಷ್ಟು ದೊಡ್ಡ ಜವಾಬ್ದಾರಿನ ನೋಡ್ಕೊಳ್ಳೋದಷ್ಟೇ ಅಲ್ಲದೆ ನಿಮ್ಮನ್ನು ಆಯುಷ್ನ ಒಳ್ಳೆ ಮನುಷ್ಯನನ್ನಾಗಿ ಮಾಡಿದ್ದಾರೆ. ಇದರ ಹಿಂದೆ ಅವ್ರು ಎಷ್ಟೋ ನೋವುಗಳು ಪರಿಶ್ರಮ ಇದೆ. ಇಷ್ಟೆಲ್ಲ ಮಾಡಿದವರಿಗೆ ನಿಮ್ಮ ಮೇಲಿನ ಕಾಳಜಿ ಎಷ್ಟಿರ್ಬೋದು ಅಂತ ಅಂದಾಜು ಮಾಡಿ ನೀವೇ. ಅವ್ರ ಆ ಕಾಳಜಿ ಅರ್ಥ ಮಾಡ್ಕೊಳ್ಳದೆ ನೀವು ಅವ್ರಿಗೆ ಕೋಪ ತೋರಿಸೋದು ಸರಿನಾ? ಅವ್ರ ಕಾಳಜಿ ನನಗೆ ಅರ್ಥ ಆಗುತ್ತೆ ಪೂರ್ಣ, ಅದಕ್ಕೆ ನಾನೇನೋ ಅವರಿಂದ ವಿಷಯ ಮುಚ್ಚಿಡ್ತೀನಿ ಅಂತ ಹೇಳ್ತಿಲ್ವಲ್ಲ. ಸಮಯ ಕೊಡಿ ಅಂದೆ ಅಷ್ಟೇ. ಅದನ್ನು ಅವರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಯಾವಾಗಲೂ ನಾನು ತಪ್ಪು ಮಾಡ್ತೀನಿ ಅಂತಲೇ ಅನ್ಕೋತಾರೆ. ಅದನ್ನು ನೀವು ತಾಳ್ಮೆಯಿಂದ ಮಾತಾಡಿ ಅವರಿಗೆ ಅರ್ಥ ಮಾಡಿಸ್ಬಹುದು ಅಲ್ವಾ. ಈಗ ನನ್ನ ಜೊತೆ ಮಾತಾಡ್ತಿರೋ ಹಾಗೆ ಅವ್ರ ಜೊತೆನೂ ಮಾತಾಡಬಹುದಲ್ವಾ ಭಾರ್ಗವ್. ಅವನ ಮನಕ್ಕೆ ನಾಟುವಂತೆ ಅದೆಷ್ಟು ತಾಳ್ಮೆಯಿಂದ ಅವನಿಗೆ ಹೇಳುತ್ತಿತ್ತು ಹುಡುಗಿ. ನಿನ್ನ ಹಾಗೆ ಅಮ್ಮ ಕೇಳಬೇಕಲ್ಲ. ಕೇಳ್ತಾರೆ ಖಂಡಿತ. ನೀವು ತಾಳ್ಮೆಯಿಂದ ಮಾತಾಡಿದ್ರೆ ಅವರು ತಾಳ್ಮೆಯಿಂದ ಮಾತಾಡ್ತಾರೆ. ನೀವು ಕೋಪ ತೋರಿಸಿದ್ರೆ ಅವರು ಕೋಪ ತೋರಿಸ್ತಾರೆ. ಈಗ ಸ್ವಲ್ಪ ಹೊತ್ತು ನೀವು ರೆಸ್ಟ್ ಮಾಡಿ, ಆಮೇಲೆ ಅತ್ತೆ ಜೊತೆ ಸಮಾಧಾನದಿಂದ ಮಾತಾಡಿ. ನೋ, ನಾನು ಮಾತಾಡೋದಿಲ್ಲ ಎಂದ ಮತ್ತೆ ಮುನಿಸು ತೋರಿಸುತ್ತಾ. ಇದನ್ನೇ ನಾನು ಬೇಡ ಅನ್ನೋದು ನಿಮಗೆ. ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ ಬಿಡು ಎಂದವ ಅವಳ ಮಡಿಲಿನಿಂದ ಮೇಲೆದ್ದು ಬಂದು ದಿಂಬಿಗೆ ತಲೆ ಇಟ್ಟ. ನಾನು ಕೆಳಗಿರ್ತೀನಿ, ಏನಾದರೂ ಬೇಕಾದರೆ ಕೂಗಿ ಎಂದು ಹೊರನಡೆದಳು. ಮೆಟ್ಟಿಲಿಳಿದು ಬಂದಾಗ ಆಯುಷ್ ಅಲ್ಲೇ ಸೋಫಾದಲ್ಲಿ ಕುಳಿತಿದ್ದ. ಪೂರ್ಣಳನ್ನು ಕಂಡವನೇ ಮೇಲೆದ್ದು ಬಂದು, ಪೂರ್ಣ, ಅಣ್ಣ ಹೇಗಿದ್ದಾನೆ? ತುಂಬ ಕೋಪದಲ್ಲಿದ್ದಾನ? ನಿಮಗೂ ಬೈದ್ಬಿಟ್ನಾ? ಆತುರದಲ್ಲೇ ಕೇಳಿದ. ಇಲ್ಲ ಆಯುಷ್, ಅವರು ನನಗೆ ಬೈದಿಲ್ಲ, ಸಮಾಧಾನದಿಂದನೇ ಮಾತಾಡಿದ್ರು. ನೀವು ಟೆನ್ಷನ್ ಮಾಡ್ಕೋಬೇಡಿ, ರೆಸ್ಟ್ ಮಾಡ್ತೀನಿ ಅಂದರು, ಅದಕ್ಕೆ ಕೆಳಗೆ ಬಂದೆ ಎಂದಳು ಪೂರ್ಣ. ಅವನ ಆತಂಕ ಅರಿತು. ಇವರಿಬ್ಬರು ತಮ್ಮ ಕೋಪ ಹಠ ಕಡಿಮೆ ಮಾಡ್ಕೊಳ್ಳೋದೇ ಇಲ್ಲ, ಯಾವಾಗಲೂ ಹೀಗೆ ಎಂದನವ ಬೇಸರದಿಂದ. ಭಾರ್ಗವ್ ಮನಸ್ಸಲ್ಲಿ ಏನೋ ಟೆನ್ಷನ್ ಇರೋದು ನಿಜ ಆಯುಷ್. ಅದು ಅತ್ತೆಗೆ ಗೊತ್ತಾಗಿ ಅವ್ರು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ನಾವೆಲ್ಲ ಟೆನ್ಷನ್ ಮಾಡ್ಕೋತೀವಿ ಅಂತ ಭಾರ್ಗವ್ ನಮಗೆ ಅದನ್ನೆಲ್ಲ ಹೇಳೋದಿಲ್ಲ. ಅವರೊಬ್ಬರೇ ನೋವು ಅನುಭವಿಸ್ತಾರೆ ಅಂತ ಅತ್ತೆ ಅವರನ್ನು ಕೇಳೋದು ಬಿಡೋದಿಲ್ಲ. ಇವರನ್ನು ಹೇಗೆ ಸಂಭಾಳಿಸ್ಬೇಕು ಅಂತ ನಮಗೆ ಗೊತ್ತಾಗೋದಿಲ್ಲ ಎಂದಳು ಚೂರು ತಮಾಷೆ ಮಾಡುವಂತೆ. ಅವರಿಬ್ಬರನ್ನ ಯಾರೂ ಸಮಾಧಾನ ಮಾಡೋದೇ ಬೇಡ ಪೂರ್ಣ, ಸ್ವಲ್ಪ ಹೊತ್ತು ಅವರೇ ಇಬ್ಬರು ಸರಿ ಹೋಗ್ತಾರೆ ನೋಡಿ ಎಂದ ಆಯುಷ್. ಹಾಂ, ನಾವೇ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋದು ಎಂದ ಪೂರ್ಣ ಅಡುಗೆ ಮನೆಗೆ ನಡೆದಳು. ಇವರ ಮಾತುಗಳನ್ನು ಕೇಳಿಸಿಕೊಂಡ ಅಮೃತ, ನೋ, ಈ ತಾಯಿ ಮಗನ ನಡುವಿನ ಈ ಜಗಳ ಈಗಲೇ ಸರಿ ಹೋಗಬಾರ್ದು, ಅದು ಇನ್ನೂ ದೊಡ್ಡದಾಗಬೇಕೇ ಹೊರತು ಇಲ್ಲಿಗೆ ಮುಗಿಬಾರ್ದು. ಆದರೆ ಈ ಬೆಂಗಳೂರಲ್ಲಿ ಕಂಪ್ಲೇಂಟ್ ವಿಷಯ ಏನು ಮುಚ್ಚಿಡ್ತಿದ್ದಾನೆ ಈ ಭಾರ್ಗವ್? ಎಲ್ಲರಿಂದ ಮುಂದೆ ಗೊತ್ತಾಗುತ್ತೆ ಅಂತಿದ್ದಾನೆ. ಏನದು? ಮನದಲ್ಲೇ ಯೋಚಿಸುತ್ತಾ ಕುಳಿತಳು. ಗಂಟೆ ಕಳೆಯಿತು. ವಾತಾವರಣ ತಿಳಿಯಾಗಿತ್ತು. ಪೂರ್ಣ ಚೂರು ಆತಂಕದಲ್ಲೇ ಅಡುಗೆ ತಯಾರಿ ಮಾಡಿದ್ದಳು.
ಊಟದ ಹೊತ್ತಿಗೆ ಭಾರ್ಗವನನ್ನು ಕರೆಯಲೆಂದು ಕೋಣೆಗೆ ಬಂದಳು. ಅವನೇನು ನಿದ್ದೆಗೆ ಜಾರಿರಲಿಲ್ಲ. ನಡೆದು ಹೋಗಿದ್ದರ ಬಗ್ಗೆ ಯೋಚಿಸುತ್ತಾ ನಿಂತಿದ್ದ ಕಿಟಕಿಯ ಬಳಿ. ಆಗಬಾರದ್ದು ಆಗಿ ಹೋಗಿತ್ತಲ್ಲ, ಇನ್ನವನ ಆತಂಕ ತಪ್ಪಿದ್ದಲ್ಲ. ಭಾರ್ಗವ್ ಕರೆದಳು ಪೂರ್ಣ ಒಳಬಂದು ಅವಳತ್ತ ತಿರುಗಿ ನೋಡಿದ. ಊಟಕ್ಕೆ ಬನ್ನಿ ಎಂದಳು ಮುಂದೆ ಬಂದು. ಅಮ್ಮ ಬಂದಿದ್ದಾರಾ? ಕೋಪ ಮರೆತು ವಿಚಾರಿಸಿದ. ಇಲ್ಲ, ಅವ್ರನ್ನೂ ಕರಿತೀನಿ ಬನ್ನಿ ನೀವು ಎಂದಳು. ನಾನು ಬರ್ತೀನಿ, ಅಮ್ಮನ ಕರಿ ಹೋಗು ನೀನು ಎಂದ. ಅವನ ಮಾತಿಗೆ ಒಪ್ಪಿ ಪೂರ್ಣ ಕೆಳಗೆ ನಡೆದಳು. ನಾನು ಕಲಾ ಮತ್ತು ಸೂರ್ಯನ ಹುಡುಕಿಸ್ತಿದ್ದೀನಿ ಅಂತ ಅಮ್ಮ ಮತ್ತು ಆಯುಷ್ಗೆ ಗೊತ್ತಾದರೆ ಯಾಕೆ ಅಂತ ಕೇಳ್ತಾರೆ. ಸತ್ಯ ಹೊರಗಿಳಿಯೋದಕ್ಕೆ ಅಂದರೆ ಅಮ್ಮ ಏನು ಬೇಡ ಅಂತಾರೆ. ಯಾಕಂದರೆ ಅವ್ರಿಗೆ ಹಳೆಯದನ್ನು ಕೆದ್ಕೋದು ಇಷ್ಟ ಆಗೋದಿಲ್ಲ. ಇನ್ನೂ ಆಯು ಈ ವಿಷಯದ ಬಗ್ಗೆ ಏನೂ ಪ್ರಶ್ನೆ ಮಾಡೋದಿಲ್ಲ. ಯಾಕಂದರೆ ನನ್ನ ನಿರ್ಧಾರನೇ ಅವನ ನಿರ್ಧಾರ. ಆದರೆ ಅಮೃತ, ಅವಳ ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ. ಅವಳಿಗೆ ಸತ್ಯ ಗೊತ್ತು ಮಾಡಿಸ್ಬೇಕು ಮೊದಲು. ನಡೆದು ಹೋಗಿದ್ರಲ್ಲಿ ನನ್ನ ತಪ್ಪಿಲ್ಲ, ನನ್ನಿಂದ ಸೃಷ್ಟಿಗೆ ಮೋಸ ಆಗಿಲ್ಲ ಅಂತ ಗೊತ್ತಾದರೆ ತನ್ನ ಕೋಪ ದ್ವೇಷ ಹೊರ ಹಾಕ್ತಾಳೇನೋ. ಆದರೆ ಅವಳು ನನ್ನ ಮೇಲಿನ ದ್ವೇಷಕ್ಕೆ ಈ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ ಅನ್ನೋದು ಆಯುಷ್ಗೆ ಮಾತ್ರ ಗೊತ್ತಾಗಬಾರ್ದು. ಕಲಾ ಮತ್ತು ಸೂರಿ ಕಡೆಯಿಂದ ಸತ್ಯ ಹೇಳಿಸಿದ ಮೇಲೆ ಅಮೃತ ಜೊತೆ ಒಂದು ಸಾರಿ ಮಾತಾಡಬೇಕು. ಎಲ್ಲನೂ ಬಗೆಹರಿಸೋದಕ್ಕೆ ಇನ್ನೂ ಎಷ್ಟು ಸಮಯ ಬೇಕಾಗುತ್ತೋ ಆದಷ್ಟು ಬೇಗ ಬಗೆಹರಿಯೋದಕ್ಕೆ ಆ ಶಿವನ ಹತ್ರನೂ ಮಾತಾಡಬೇಕು. ನಾಳೆ ಮತ್ತೆ ಬೆಂಗಳೂರಿಗೆ ಹೋಗಿ ಮಾತಾಡ್ತೀನಿ ಎಂದವ ಒಮ್ಮೆ ನಿಟ್ಟುಸಿರು ಬಿಟ್ಟು. ಅಮ್ಮ ಬೇಸರ ಮಾಡ್ಕೊಂಡಿರ್ಬೇಕು ನನ್ನ ಮೇಲೆ. ಮಾತಾಡಿದ್ರೆ ಮಾತಾಡೋದಿಲ್ಲ ಈಗ ಅವರು, ನನಗೆ ಚೆನ್ನಾಗಿ ಗೊತ್ತು. ಆದರೂ ಈಗ ಬೇಡ, ಮೊದಲು ಸಾರಿ ಕೇಳಬೇಕು ಅವ್ರ ಹತ್ರ ಎಂದುಕೊಂಡವ ಮುಖ ತೊಳೆದು ಕೆಳಗೆ ನಡೆದ. ಸಮಸ್ಯೆ ತೀರಾ ಗೊಂದಲವಾಗುತ್ತಿದೆ ಎನ್ನಿಸಿದಾಗ ಮತ್ತೆ ಶಿವನ ಜೊತೆ ಮಾತನಾಡಲು ನಿರ್ಧರಿಸಿದ್ದ ಭಾರ್ಗವ್. ಅತ್ತ ಶಿವ ಭಾರ್ಗವನ ಬಗ್ಗೆ ಎಲ್ಲ ವಿಚಾರಿಸಿ ತಿಳಿದುಕೊಂಡಿದ್ದ. ಹಾಗಾದರೆ ಈಗ ಭಾರ್ಗವನಿಗೆ ಸಹಾಯ ಮಾಡುವನೇ ಶಿವ? ಅಷ್ಟಕ್ಕೂ ಅವ ತಿಳಿದುಕೊಂಡಿದ್ದು ಭಾರ್ಗವನ ಒಳ್ಳೆಯ ಗುಣಗಳ ಬಗ್ಗೆಯೋ ಅಥವಾ ಮತ್ತದೇ ತಪ್ಪು ಕಲ್ಪನೆಯೋ? ಏನೇ ಆದರೂ ಸತ್ಯ ಹೊರಬರುವ ಸಮಯವೇನೂ ದೂರ ಇರಲಿಲ್ಲ. ಎಲ್ಲವನ್ನೂ ಎದುರಿಸುವ ಜವಾಬ್ದಾರಿ ಭಾರ್ಗವನ ಮೇಲಿತ್ತು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.